ಒಂದು ವರ್ಷ ಪಾರದರ್ಶಕ ಆಡಳಿತ. ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್. ಹಾಲು ಉತ್ಪಾದಕರ ಸಂಘ ಅಭಿವೃದ್ಧಿಗೆ ಪ್ರಾಮುಖ್ಯತೆ. ಒಂದು ವರ್ಷದ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ನಡೆಸಿದ ತೃಪ್ತಿ ನನಗಿದೆ ಅಂತ ತುಮಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದ ಕ್ಷೀರ ಭವನದಲ್ಲಿ ಆಯೋಜಿಸಿದ್ದ ತಮ್ಮ ಹುಟ್ಟುಹಬ್ಬ ಆಚರಣೆ, ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ ಹಸು ಎತ್ತುವ ಲಿಫ್ಟ್ ಯಂತ್ರ ವಿತರಣೆ ಹಾಗೂ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ತುಮುಲ್ ನಿರ್ದೇಶಕಿಯಾಗಿ ಜೂನ್ 9ಕ್ಕೆ ಒಂದು ವರ್ಷ ಪೂರೈಸ್ತಾ ಇದ್ದು, ಈ ಅವಧಿಯಲ್ಲಿ ಸಹಕಾರ ಕ್ಷೇತ್ರ ಹೊಸದಾಗಿದ್ದರೂ ತಾಲೂಕಿನ ಸುಮಾರು 70ಕ್ಕೂ ಹೆಚ್ಚು ಹಾಲು ಸಂಗ್ರಹ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳನ್ನು ಅರಿತು ಒಕ್ಕೂಟದ ಸಭೆಗಳಲ್ಲಿ ತಾಲೂಕಿನ ಅಗತ್ಯ ಸೌಲಭ್ಯಗಳಿಗಾಗಿ ಹೋರಾಟ ನಡೆಸಿ ರೈತರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ತಾಲೂಕಿನಲ್ಲಿ ಉಪಕೇಂದ್ರಗಳೊಂದಿಗೆ 17 ಹೊಸ ಹಾಲಿನ ಡೈರಿಗಳನ್ನು ಆರಂಭಿಸಲಾಗಿದ್ದು, ಮೂಡಲಪಾಳ್ಯದ ನೂತನ ಹಾಲು ಡೈರಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ತಿಳಿಸಿದರು. ಮಧ್ಯದಲ್ಲಿ ಅವ್ರಿಗೆ ಒಂದು ಕೆರೆ ಇತ್ತು. ಆ ಕೆರೆ ಬೇಸಿಗೆಗಾಲದಲ್ಲಿ 2 ಕಿಲೋಮೀಟ್ರು, ಮಳೆಗಾಲದಲ್ಲಿ 6 ಕಿಲೋಮೀಟ್ರು. ಬಹಳ ಕಷ್ಟಪಟ್ಟು ಇದು ಕೆಲಸದ ಮಧ್ಯೆ ಅವರು ವೆಯ್ಟ್ ಹಾಲನ್ನ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಅಂಥ ಜನಕ್ಕೆ ನಾನು ಒಂದು ಡೈರಿ ಮಾಡಿಬಿಟ್ಟು ಬಹಳ ಅವರಿಗೆ ಹೆಲ್ಪ್ ಆಗಿದೆ ಅಂತ ತುಂಬ ಭಾವಿಸ್ತೀನಿ. ಅದಕ್ಕೆ ತುಂಬಾ ಖುಷಿ. ಅಧಿಕಾರಿ ವರ್ಗದವರು ಕೆಲಸ ನನಗೆ ಒಂದು ಪ್ರತೀಕವಾಗಿ ನಾವೇನೇ ಬೇರೆ ಸಾಧನೆ ಮಾಡಿರ್ಬೋದು, ಅದು ಬೇರೆ ವಿಚಾರ. ಇಡೀ ಜಿಲ್ಲೆಯಲ್ಲಿ ರಾಸುಗಳ ಮರಣದ ಸಂಖ್ಯೆ ಅರ್ಥ ಆಯ್ತಾ? ಈ ಜಿಲ್ಲೆಯಲ್ಲಿ ಪಾವಗಡದ ಅಧ್ಯಕ್ಷರ ತಾಲೂಕು ಪ್ರಥಮ ಸ್ಥಾನದಲ್ಲಿದ್ರೆ ನನ್ನ ಬಗ್ಗೆ ಅಪಾರವಾದ ಹೆಮ್ಮೆ ಮತ್ತು ನನ್ನ ಅಧಿಕಾರಿ ವರ್ಗದವರ ಬಗ್ಗೆ ಅತಿಯಾದ ಹೆಮ್ಮೆ ಮತ್ತು ನನ್ನ ಎಲ್ಲ ಸೆಕ್ರೆಟರೀಸ್ ಬಗ್ಗೆ ನನಗೆ ಬಹಳ ವಿಶ್ವಾಸ ಮತ್ತು ಗೌರವ ಮತ್ತು ಅಭಿಮಾನ ಇದೆ. ಹಸುಗಳಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಎತ್ತಲು ಅನುಕೂಲವಾಗುವಂತೆ ದಾನಿಗಳ ನೆರವಿನಿಂದ ತಾಲೂಕಿನ 15 ಸಂಘಗಳಿಗೆ ಲಿಫ್ಟ್ ಯಂತ್ರಗಳನ್ನು ನೀಡಲಾಗುತ್ತಿದೆ ಅಂತ ತಿಳಿಸಿದರು. ಜೊತೆಗೆ ಒಕ್ಕೂಟದ ವತಿಯಿಂದ ಸಂಘದ ಸದಸ್ಯರ 35 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪಡ್ಡೆ ರಾಸು ಮರಣ ವಿಮಾ ಹಣದ ಚೆಕ್ ವಿತರಣೆ ಮಾಡಲಾಗಿದ್ದು, ಮುಂದಿನ ದಿನದಲ್ಲಿ ಹಾಲು ಉತ್ಪಾದಕರ ಸಂಘಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಅಂತ ಭರವಸೆ ನೀಡಿದರು.